ನೋಡಿ, ಈ ಎಲೆಕ್ಷನ್ನ ರಿಸಲ್ಟ್ ಇದೆಯಲ್ಲ, ಇದು ಕಾಂಗ್ರೆಸ್ನ ಭವಿಷ್ಯವನ್ನೇ ತೀರ್ಮಾನ ಮಾಡಲಿದೆ. ಹೈಕಮಾಂಡ್ ಕ್ಲಿಯರ್ ಡೈರೆಕ್ಷನ್ ಕೊಟ್ಬಿಟ್ಟಿದೆ. ಡೈರೆಕ್ಟ್ ಮೆಸೇಜ್ ಬಂದಿದೆ. ಸ್ಪಷ್ಟವಾಗಿ ಹೇಳಿದ್ದಾರೆ ಯಾವ ಚುನಾವಣೆಯ ಫಲಿತಾಂಶ ಕಾಂಗ್ರೆಸ್ನ ನಾಯಕತ್ವದ ಭವಿಷ್ಯವನ್ನ, ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಭವಿಷ್ಯವನ್ನ, ಸಚಿವ ಸಂಪುಟ ಪುನರ್ರಚನೆ ಭವಿಷ್ಯವನ್ನ ನಿರ್ಧಾರ ಮಾಡುವಂತ ಚುನಾವಣೆ ಯಾವುದು? 2 ಬೈ ಎಲೆಕ್ಷನ್ ಅಷ್ಟೇ ಅಲ್ವಲ್ಲ ನಡೀತಾ ಇರೋದು. ಪಂಚರಾಜ್ಯಗಳ ಚುನಾವಣೆ ನಡೀತಾ ಇದೆ. ಕೇರಳ, ತಮಿಳುನಾಡು, ಪುದುಚೇರಿ, ಅಸ್ಸಾಂ, ವೆಸ್ಟ್ ಬೆಂಗಾಲ್ 5 ರಾಜ್ಯಗಳ ಚುನಾವಣೆ ನಡೀತಾ ಇದೆ. ಆದರೆ ಯಾವ ಚುನಾವಣೆಯ ಫಲಿತಾಂಶ ಯಾರ ಮೇಲೆ ಪರಿಣಾಮ ಬೀರುತ್ತೆ, ಯಾವ ರೀತಿ ಪರಿಣಾಮ ಬೀರುತ್ತೆ, ಈಗ ಹೈಕಮಾಂಡ್ ಕಳಿಸಿರುವಂಥ ಮೆಸೇಜ್ ಏನು, ಆ ಮೆಸೇಜ್ನ ಪರಿಣಾಮ ಏನು, ಏನಾಗುತ್ತೆ? ಆ ಎಲ್ಲ ವಿವರಗಳನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ. ಆತ್ಮೀಯರೇ, ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೀರೇಂದ್ರ ಉಪ್ಪುಂದ. ನೋಡಿ, ಎಲೆಕ್ಷನ್ ಅಂದ್ರೇನೆ ಹಾಗೆ. ಇಲ್ಲಿ ಗೆದ್ದವ ಸೋತವ ಸತ್ತ. ಈಗ ಆಗ್ತಿರೋದು ಹಂಗೆ. ಅದರಲ್ಲೂ ಕೂಡ ಈ ಬಾರಿಯ ಚುನಾವಣೆ ಇದೆಯಲ್ಲ, ಎಷ್ಟು ಜನರನ್ನು ಮುಗಿಸ್ತೋ ಗೊತ್ತಿಲ್ಲ. ಮೇ ತಿಂಗಳಲ್ಲಿ ಬಹಳಷ್ಟು ಡೆವಲಪ್ಮೆಂಟ್ಗಳಿದೆ. ಏನೆಲ್ಲ ಡೆವಲಪ್ಮೆಂಟ್ ಇದೆ ಪ್ರತಿಯೊಂದನ್ನು ಹೇಳ್ತೀನಿ ನಾನು ನಿಮಗೆ. ಏನೇನಾಗುತ್ತೆ, ಹೆಂಗಾಗುತ್ತೆ, ಯಾವ ಫಲಿತಾಂಶ ಯಾರ್ಯಾರ ಮೇಲೆ ಯಾವ್ಯಾವ ರೀತಿಯ ಪರಿಣಾಮವನ್ನು ದುಷ್ಪರಿಣಾಮವನ್ನು ಬೀರುತ್ತೆ ಅನ್ನೋದು ಈಗ ಹೈಕಮಾಂಡ್ ಕಳಿಸಿರುವಂಥ ಮೆಸೇಜಲ್ಲಿ ಸ್ಪಷ್ಟವಾಗಿದೆ. ನಾನು ಹೇಳಿದಲ್ಲ, ಚುನಾವಣೆ ಇಲ್ಲಿ ಗೆದ್ದವನು ಗೆದ್ದ ಹೊತ್ತು ಮಾತ್ರ ಸಂಭ್ರಮಿಸ್ತಾನೆ. ಉಳಿದ 5 ವರ್ಷ ಅವನಿಗೆ ನರಕ ಸದೃಶವೇ. ಅದು ಪ್ರತಿದಿನ ಮರುಗಬೇಕು, ಪ್ರತಿದಿನ ಪರಿತವಿಸ್ಬೇಕು. ಆ ರೀತಿ ಇರ್ತೇವೆ. ಸುಮ್ಮನೆ ಅಲ್ಲ ರಾಜಕಾರಣ ಅನ್ನೋದು. ಅದರಲ್ಲೂ ಕೂಡ ಇವತ್ತಿನ ರಾಜಕಾರಣ. ಇನ್ನು ಸೋತವನ ಕತೆ ಮುಗ್ದೇ ಹೋಯ್ತು. ಅವನು ಸೋತ ಅಂದರೆ ನೋಡಿ, ಬರೀ ಚುನಾವಣೆಯ ಸೋಲಲ್ಲ, ಅದು ಕೇವಲ ರಾಜಕೀಯವಾದಂಥ ಸೋಲು ಅಷ್ಟೇ ಅಲ್ಲ. ಅದು ಅವನು ತಲೆ ಎತ್ಕೊಂಡು ತಿರ್ಗಾಗತ್ತೇನ್ರಿ ಅವಮಾನದಲ್ಲಿ? ಏನು ಭಾರಿ ಪ್ರತಿಷ್ಠೆಯನ್ನೇ ಪಣಕ್ಕಿಟ್ಬಿಟ್ಟಿರ್ತಾನಲ್ಲ, ಅಂಥವನ ಕತೆ ಏನಾಗಬೇಕು? ಮತ್ತೆ ದುಡ್ಡನ್ನು ಹೊಳೆ ಅರ್ಧಂಗೆ ಹರಿತಿರ್ತಾನೆ. ಆರ್ಥಿಕವಾಗಿ ಅವನ ಕತೆ ಏನಾಗಬೇಕು? ಸಾಮಾಜಿಕವಾಗಿ ಅವನ ಪರಿಸ್ಥಿತಿ ಏನು? ಯೋಚನೆ ಮಾಡಿ ನೀವು. ಅದಕ್ಕೆ ಹೇಳದಿದ್ದೀನಿ ರಾಜಕಾರಣ ಅಂತ. ಅದರಲ್ಲೂ ಕೂಡ ಈಗ ಈ ಚುನಾವಣೆಯ ಫಲಿತಾಂಶ ಡೈರೆಕ್ಟ್ ಆಗಿ ನಿಮ್ಮ ಹಣೆ ಬರವನ್ನೇ ನಿರ್ಧಾರ ಮಾಡುತ್ತೆ ಅಂತ ಹೈಕಮಾಂಡ್ ಹೇಳಿರುವಾಗ ಸುಮ್ಮನೆ ಕೂರ್ಲಿಕ್ಕೆ ಸಾಧ್ಯವಾ? ಯಾವ ಕಾರಣಕ್ಕಾಗಿ ಇಷ್ಟೊಂದು ದಾವ ಅಂತ? ಯಾಕೆ ಇಷ್ಟೊಂದು ಗಡಿಬಿಡಿ? ಯಾಕೆ ಇಷ್ಟೆಲ್ಲ ಹೇಳಿಕೆಗಳು? ಯಾಕೆ ಈ ವಾಕ್ಸಮರ? ಯಾಕೆ ಅಂದರೆ ಇದೇ ಕಾರಣಕ್ಕಾಗಿ ಹೈಕಮಾಂಡ್ ಕೊಟ್ಟಿರುವಂಥ ಮೆಸೇಜ್ನ ಹಿನ್ನೆಲೆಯಲ್ಲಿ. ನಾ ಅದನ್ನೇ ಹೇಳಿದ್ದು, ಗೆದ್ದವ ಸೋತವ ಸತ್ತ ಅಂತ ಹೇಳಿ. ಮತ್ತು ನೋಡಿ, ಸೋತರು ಅಂದರೆ ನಾವು ನೋಡಿದ್ದೀವಿ ಎಂತೆಂಥ ಘಟಾನುಘಟಿಗಳ ನಾಯಕರ ಹಿಂದೆಯೇ ಯಾರ್ಯಾರೆಲ್ಲ ಇದ್ದರು, ಯಾರು ಪತ್ತೆ ಇರಲಿಲ್ಲ. ಮುಖ್ಯಮಂತ್ರಿ ಸ್ಥಾನವನ್ನು ಕಳೆದುಕೊಂಡ ಮರುಕ್ಷಣ ಪತ್ತೆ ಇರಲಿಲ್ಲ. ದೇವರಾಜ ಅರಸರ ಹಿಂದೆ ಯಾರಿದ್ರು, ನಿಜಲಿಂಗಪ್ಪನವ್ರ ಹಿಂದೆ ಯಾರಿದ್ರು, ವೀರೇಂದ್ರ ಪಾಟೀಲ್ರ ಮನೆಯಲ್ಲಿ ಯಾರಿದ್ರು, ಇವೆಲ್ಲವೂ ಕೂಡ ವಾಸ್ತವ. ಹೀಗಿರುವಾಗ ಈಗ ಕೆಪಿಸಿಸಿ ಅಧ್ಯಕ್ಷರು, ಉಪಮುಖ್ಯಮಂತ್ರಿಗಳು, ಮತ್ತೊಂದು ಕಡೆ ಮುಖ್ಯಮಂತ್ರಿಗಳು, ಇನ್ನು ಸಚಿವ ಸಂಪುಟದಲ್ಲಿ ಯಾರೆಲ್ಲ ಈಗ ವಿರಾಜಮಾನರಾಗಿದ್ದಾರಲ್ಲ ಕಳೆದ ಹೆಚ್ಚು ಕಡಿಮೆ 3 ವರ್ಷದಿಂದ, ಅವ್ರ ಕತೆ ಎಲ್ಲದರ ಭವಿಷ್ಯವೂ ಕೂಡ ಈ ಒಂದು ಮೆಸೇಜಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಹೈಕಮಾಂಡ್ ಏನು ಹೇಳಿದೆ ನೋಡಿ, ಪಂಚರಾಜ್ಯಗಳ ಚುನಾವಣೆಯ ಪೈಕಿ ಕಾಂಗ್ರೆಸ್ ತುಂಬ ಸೀರಿಯಸ್ ಆಗಿ ಫೈಟ್ ಮಾಡ್ತಿರೋದು 2. ಯಾವುದು ಅದು ಅಂದರೆ ಅಧಿಕಾರಕ್ಕೆ ಬರಲಿಕ್ಕೆ ನಮಗೆ ಅವಕಾಶ ಇದೆ ಅಂತ ಹೇಳಿ ಆಸೆ ಕಂಗಳಿಂದ ನೋಡುತ್ತಾ ತೀವ್ರವಾದ ಪ್ರಯತ್ನ ಮಾಡ್ತಿರೋದು ಒಂದು ಕೇರಳದಲ್ಲಿ. ಅಲ್ಲಿ UDF ಮೈತ್ರಿಕೂಟ ಅದಕ್ಕೆ ಎಡ್ಜಿದೆ ಅನ್ನುವಂಥ ರಿಪೋರ್ಟ್ಸ್ ಇದೆ. ಸೊ ಹೀಗಾಗಿ ಅಲ್ಲಿ ಅವಕಾಶ ಇದೆ ಅನ್ನುವ ಹಿನ್ನೆಲೆಯಲ್ಲಿ ಅವ್ರು ಪ್ರಯತ್ನ ಮಾಡ್ತಾ ಇದ್ದಾರೆ. ಮತ್ತೊಂದು ಅಸ್ಸಾಂನಲ್ಲೂ ಕೂಡ, ಯಾಕಂದರೆ ಹಿಮಂತ ಬಿಸ್ವಾ ಶರ್ಮಾ ಅವರು ಮುಖ್ಯಮಂತ್ರಿಯಾಗಿ 10 ವರ್ಷ ಆಯಿತು. BJP 10 ವರ್ಷದಿಂದ ಅಧಿಕಾರದಲ್ಲಿದೆ. ಒಂದು ಆ್ಯಂಟಿ ಇನ್ಕಂಬೆನ್ಸಿ ನ್ಯಾಚುರಲ್ ಆಗಿರುತ್ತೆ. ಅದರ ಲಾಭವನ್ನು ಪಡೆದುಕೊಂಡು ನಾವು ಅಧಿಕಾರಕ್ಕೆ ಬರ್ಬೋದು ಅಂತಲೇ ಕನಸು ಕಾಣ್ತಾ ಇದೆ ಕಾಂಗ್ರೆಸ್. ಹೀಗಾಗಿಯೇ ಕೇರಳದ ಜವಾಬ್ದಾರಿಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೂ ಹಾಗೂ ಅಸ್ಸಾಂನ ಜವಾಬ್ದಾರಿಯನ್ನು ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರಿಗೂ ನೀಡಲಾಗಿದೆ. ಆ 2 ಚುನಾವಣೆಗಳು ಒಂದು ತೂಕ ಆದರೆ, ಈ ಕಡೆ ದಾವಣಗೆರೆ ಹಾಗೂ ಬಾಗಲಕೋಟೆ ಇವೆರಡರದ್ದು ಮತ್ತೊಂದು ತೂಕ. ಅದೇ ಹಿನ್ನೆಲೆಯಲ್ಲಿ ಹೈಕಮಾಂಡ್ನ ಮೆಸೇಜ್ ಈಗ ಬಂದಿರೋದು. ಹೈಕಮಾಂಡ್ನ ಮೆಸೇಜ್ ಎಷ್ಟು ಪರ್ಟಿಕ್ಯುಲರ್ ಆಗಿದೆ ಅಂತ ನಾನು ನಿಮ್ಗೆ ಹೇಳ್ತೀನಿ ನೋಡಿ. ಬಾಗಲಕೋಟೆಯ ಚುನಾವಣೆಯ ಜವಾಬ್ದಾರಿಯನ್ನು ಹೆಗಲ ಮೇಲೆ ಹೊತ್ತಿರುವವರು ಸಿದ್ದರಾಮಯ್ಯನವರು. ಯಾಕಂದರೆ ಅಲ್ಲಿ ಅಭ್ಯರ್ಥಿ ಕುರುಬ ಸಮುದಾಯವನ್ನು ಪ್ರತಿನಿಧಿಸ್ತಾರೆ, ಮತ್ತು ಕುರುಬರ ಬಾಹುಳ್ಯ ಇರುವಂತಹ ಕ್ಷೇತ್ರ ಅದು. ಇನ್ನು ದಾವಣಗೆರೆ DK ಶಿವಕುಮಾರ್ ಅವರು ಪ್ರತಿಷ್ಠೆಯ ಪ್ರಶ್ನೆಯಾಗಿ ತೆಗೆದುಕೊಂಡು ಅಲ್ಲಿ ಮಲ್ಲಿಕಾರ್ಜುನ್ ಅವರ ಪುತ್ರ ಶಾಮನೂರು ಶಿವಶಂಕರಪ್ಪನವರ ಮೊಮ್ಮಗ ಸಮರ್ಥ್ಗೆ ಟಿಕೆಟ್ ಕೊಡಿಸಿದ್ರು. ಸಿದ್ದರಾಮಯ್ಯನವರು, ಜಮೀರ್ ಅಹಮದ್ ಖಾನ್, ನಜೀರ್ ಅಹಮದ್, ಬಹಳಷ್ಟು ಜನ ಇಲ್ಲ ಅಲ್ಲಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಟ್ಟರೆ ನಮಗೆ ಬಹಳ ಈಸಿ ಆಗುತ್ತೆ ಅಂತ ಹೇಳಿದ್ರು, ಕೇಳಲಿಲ್ಲ. ಹೀಗಾಗಿ DK ಶಿವಕುಮಾರ್ ಅವರೀಗ ದಾವಣಗೆರೆ ನೊಗವನ್ನು ಹೊತ್ತಿದ್ದಾರೆ. ಅದಕ್ಕೋಸ್ಕರನೇ ಅಲ್ಲೋಗಿ ಕೂತಿರೋದು. ಅದಕ್ಕೆ ತಮ್ಮ ದಂಡನ್ನೆಲ್ಲ ಕರ್ಕೊಂಡು ಹೋಗಿರೋ ಸುಮ್ಮನೆ ಅಲ್ಲ, ಅದೇ ಕಾರಣಕ್ಕಾಗಿ ಕರೆದುಕೊಂಡು ಹೋಗಿದ್ದಾರೆ. ಈಗ ಹೈಕಮಾಂಡ್ನ ಮೆಸೇಜ್ ಏನು ಹಾಗಾದರೆ?
ಈಗ ಕ್ಷೇತ್ರಗಳನ್ನ ಹಂಚಿಕೆ ಮಾಡಾಗಿದೆ ಇಬ್ಬರಿಗೂ ಕೂಡ, ಇಬ್ಬರಿಗೂ ಒಂದೊಂದು ಟಿಕೆಟ್ ಕೊಟ್ಟಾಗಿದೆ. ಆ ಕಡೆ ರಾಜ್ಯಗಳನ್ನು ಹಂಚಿ ಆಗಿದೆ. ನೋಡಿ, ಪುದುಚೇರಿ, ತಮಿಳುನಾಡು, ವೆಸ್ಟ್ ಬೆಂಗಾಲ್, ಇಲ್ಲಿ ಅವ್ರದ್ದು ರೋಲ್ ಏನು ಹೆಚ್ಚಿಗೆ ಇಲ್ಲ ಕಾಂಗ್ರೆಸ್ದು. ಯಾಕಂದರೆ ವೆಸ್ಟ್ ಬೆಂಗಾಲಲ್ಲಿ ಮಮತಾ ಬ್ಯಾನರ್ಜಿಯೇ ಅಂತಿಮವಾಗಿ, ಇವರು ಏನೇ ಇದ್ದರೂ ಹಿನ್ನೆಲೆಯಲ್ಲಿ ಇವರ ಪಾತ್ರ. ಇಲ್ಲಿ ಗೊತ್ತಲ್ಲ DMK ತಮಿಳುನಾಡಲ್ಲಿ, ಅಲ್ಲಿ ಸ್ಟಾಲಿನ್ ಪಾತ್ರ, ಇವ್ರು ಹಿನ್ನೆಲೆಯಲ್ಲಿರಬೇಕು. ಪುದುಚೇರಿ ಬಿಡಿ, ಅವ್ರು ಸೀರಿಯಸ್ ಆಗಿ ತಗೊಂಡಂಗೆ ಕಾಣಿಸ್ತಾ ಇಲ್ಲ ನನಗೆ. ಪ್ರಯತ್ನ ಮಾಡ್ತಿರ್ಬೋದು. ದಿನೇಶ್ ಗುಂಡೂರಾವ್ ಏನೋ ಒಂದು ಸ್ವಲ್ಪ ಎಲ್ಲ ಮಾತನಾಡಿದರೆ, ಮತ್ತೊಂದಂತೆಲ್ಲ ಸುದ್ದಿ ಬಂತು ಬಿಟ್ಟರೆ, ಐ ಡೋಂಟ್ ಥಿಂಕ್ ಅವರು ಭಾಳ ಸೀರಿಯಸ್ ಕಂಟೆಂಡರಲ್ಲಿ ಅಂತ ಅನ್ನಿಸ್ತಾ ಇಲ್ಲ. ಸ್ಟಿಲ್ ಅವರು ಅಧಿಕಾರಕ್ಕೆ ಬರುವ ಕನಸು ಕಾಣ್ತಾ ಇರೋದು ಒಂದು ಕೇರಳ, ಮತ್ತೊಂದು ಅಸ್ಸಾಂ ಅಂತ ನಾನು ಹೇಳಿದ್ನಲ್ಲ, ಅದಕ್ಕೆ ಆ 2 ಕ್ಷೇತ್ರಗಳ ಜವಾಬ್ದಾರಿಯನ್ನು ಕೊಟ್ಟ ನಂತರ ಕ್ಲಿಯರ್ ಮೆಸೇಜ್ ಕಳಿಸಿದ್ದಾರೆ ಸಿದ್ದರಾಮಯ್ಯನವರಿಗೂ ಹಾಗೂ DK ಶಿವಕುಮಾರ್ ಅವರಿಗೂ. ಕಳೆದ 3 ವರ್ಷಗಳಿಂದ ಏನು ಕರ್ನಾಟಕದಲ್ಲಿ ಕಾಂಗ್ರೆಸ್ನ ನಾಯಕತ್ವದ ಬಗ್ಗೆ 10 ಬಾರಿ ವಿವಾದ ಆಗಿದೆ, ಪ್ರಶ್ನೆಗಳಿದ್ದಿದೆ, ನೀವು ನಮ್ಮ ಬಳಿ ಬಂದಿದ್ದೀರಿ, ಅಲವತ್ತುಕೊಂಡಿದ್ದೀರಿ, ಎಲ್ಲದಕ್ಕೂ ಕೂಡ ಉತ್ತರ ಕೊಡುವ ಸಂದರ್ಭ ಬಂದಿದೆ, ಉತ್ತರ ನೀಡುವ ಸಮಯ ಬಂದಿದೆ. ನಿಮ್ಮ ಶಕ್ತಿ, ತಾಕತ್ತು, ಸಾಮರ್ಥ್ಯ ಅದೇನಂತಿರೋ ಅವೆಲ್ಲವನ್ನು ಕೂಡ ಈಗ ವಿನಿಯೋಗಿಸಿ ನಿಮ್ಮನ್ನು ನೀವು ಉಳಿಸ್ಕೊಳ್ಳಿ, ಕಾಂಗ್ರೆಸ್ಸನ್ನಲ್ಲ. ಇದೇ ಮೆಸೇಜ್ ಕೊಟ್ಟಿದ್ದಾರೆ. ಅದೇ ಕಾರಣಕ್ಕಾಗಿ ನೋಡಿ, ಸಿದ್ದರಾಮಯ್ಯವರು ಜಮೀರ್ ಅಹಮದ್ ಖಾನ್ ಅವ್ರನ್ನ ಮೊದಲು ಕೇರಳಕ್ಕೆ ಕಳಿಸಿದ್ರು, ವಾರ 10 ದಿನ. ಕೃಷ್ಣ ಬೈರೇಗೌಡರು ಅಲ್ಲೇ, KJ ಜಾರ್ಜ್ ಅಲ್ಲೇ, ಸಿದ್ದರಾಮಯ್ಯನವರು ದೊಡ್ಡ ಟೀಮಲ್ಲೇ, ಬೈರತಿ ಸುರೇಶ್ ಹೋಗಿದ್ರು, ಎಲ್ಲ ಹೋಗಿದ್ರು. ಯಾಕಂದರೆ ನೋಡಿ, ಅದರಲ್ಲೂ ಕೂಡ KC ವೇಣುಗೋಪಾಲ್ ಅವರು ಪ್ರತಿನಿಧಿಸುವಂತಹ ಕ್ಷೇತ್ರ, ವೇಣುಗೋಪಾಲ್ ಅವರ ರಾಜ್ಯ. ಅಲ್ಲಿ ವೇಣುಗೋಪಾಲ್ ಅವರು ಯಾರು ಹೇಳ್ತಾರೋ ಅವರೇ CM ಆಗ್ತಾರೆ, ಅಥವಾ ವೇಣುಗೋಪಾಲೇ ಬಯಸಿದರೆ CM ಆಗ್ಬೋದು ಅಧಿಕಾರಕ್ಕೆ ಬಂದರೆ. ಆ ಹಿನ್ನೆಲೆಯಲ್ಲಿ ಒಂದು ವೇಳೆ ವೇಣುಗೋಪಾಲ್ ಸ್ಟ್ರಾಂಗ್ ಆದರೆ ಸಿದ್ದರಾಮಯ್ಯನವರು ಸ್ಟ್ರಾಂಗ್ ಆದ ಹಾಗೆ. ಯಾಕಂದರೆ ನಿಮ್ಗೆ ಗೊತ್ತಿರಲಿ, ಕಾಂಗ್ರೆಸ್ ಹೈಕಮಾಂಡ್ ಆಲ್ಸೋ ಡಿವೈಡೆಡ್. ಅಲ್ಲಿ ವೇಣುಗೋಪಾಲ್ ಅವರು ಸಿದ್ದರಾಮಯ್ಯನವರ ಪರವಾಗಿದ್ದರೆ, ರಣದೀಪ್ ಸಿಂಗ್ ಸುರ್ಜೇವಾಲಾ DK ಶಿವಕುಮಾರ್ ಅವರು ಪರವಾಗಿದ್ದಾರೆ. ನೋಡ್ತಾ ಇದ್ದೀರಲ್ಲ, ಸುರ್ಜೇವಾಲಾ 5 ರಾಜ್ಯಗಳ ಚುನಾವಣೆ ಬಿಟ್ಟು, ವೆಸ್ಟ್ ಬೆಂಗಾಲ್ ಬಿಟ್ಟು, ಕೇರಳ ಬಿಟ್ಟು, ಅಸ್ಸಾಂ ಬಿಟ್ಟು, ಪುದುಚೇರಿ ಬಿಟ್ಟು, ತಮಿಳುನಾಡು ಬಿಟ್ಟು, ಇಲ್ಲೆಲ್ಲೋ ದಾವಣಗೆರೆದು ಒಂದು ವಿಧಾನಸಭಾ ಕ್ಷೇತ್ರದ ಬೈ ಎಲೆಕ್ಷನ್ಗೆ ಬಂದು ಇಲ್ಲಿ ಕೂತ್ಕೋತಾರೆ. ಹಿಂಗೆ ಅಂದರೆ ನೀವು ಯೋಚನೆ ಮಾಡಿ ಎಷ್ಟರ ಮಟ್ಟಿಗೆ DK ಶಿವಕುಮಾರ್ ಅವರ ಋಣಕ್ಕವರು ಒಳಗಾಗಿರ್ಬೋದು ಅಂತ ನೀವು ಯೋಚನೆ ಮಾಡಿ, ಅಲ್ಲೇ ಗೊತ್ತಾಗುತ್ತೆ. ಅದೇ ಕಾರಣಕ್ಕಾಗಿ ನಾನು ಹೇಳಿದ್ದು ಕಾಂಗ್ರೆಸ್ ಹೈಕಮಾಂಡ್ ಈಸ್ ಆಲ್ಸೋ ಡಿವೈಡೆಡ್ ಅಂತ ಹೇಳಿ. ಅದೇ ಕಾರಣಕ್ಕಾಗಿ ರಾಹುಲ್ ಗಾಂಧಿ ಯಾವುದೇ ತೀರ್ಮಾನ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಈಗ ಹೇಳಿದ್ದಾರೆ, ಸರಿಯಪ್ಪ, ವೇಣುಗೋಪಾಲ್ ಅವರ ಕೇರಳ, ಸಿದ್ದರಾಮಯ್ಯನವರು ಬಾಗಲಕೋಟೆ, ಗೆದ್ದದ್ದೇ ಆದರೆ ಸಿದ್ದರಾಮಯ್ಯನವರು ಬಲಾಢ್ಯ. ನೋಡಿ, ಬಿಹಾರದ ಚುನಾವಣೆಯ ಸಂದರ್ಭದಲ್ಲೂ ಕೂಡ ಇದೇ ಕ್ಯಾಲ್ಕುಲೇಷನ್ ಇತ್ತು. ಬಿಹಾರ ಗೆದ್ದಿದ್ದೇ ಆದರೆ ಆಗ DK ಶಿವಕುಮಾರ್ ಅವರು ಅವರ ಪ್ರಯತ್ನಕ್ಕೆ ಏನೋ ಒಂದು ಸ್ವಲ್ಪ ಕಿವಿ ಕೊಡ್ತಾ ಇತ್ತು ಹೈಕಮಾಂಡ್. ಆದರೆ ಬಿಹಾರ ಹೀನಾಯವಾಗಿ ಸೋತರು, ಆ ಚರ್ಚೆಯೇ ಮುನ್ನೆಲೆಗೆ ಬರಲಿಲ್ಲ. ಈಗ ನಾನು ಹೇಳಿದ್ನಲ್ಲ, ಅಸ್ಸಾಂ ಹಾಗೂ ದಾವಣಗೆರೆ DK ಶಿವಕುಮಾರ್ ಅವರ ಭವಿಷ್ಯವನ್ನೇ ತೀರ್ಮಾನ ಮಾಡುತ್ತೆ. ಅವ್ರು ಮುಖ್ಯಮಂತ್ರಿ ಆಗ್ತಾರೋ ಇಲ್ವೋ ಅನ್ನೋದು ನಿರ್ಧಾರ ಆಗೋಗ್ಬಿಡುತ್ತೆ. ಅವ್ರು ಕಂಟೆಂಡರ್ ಆಗಲಿಕ್ಕೂ ಅವಕಾಶ ಇದೆಯೋ ಇಲ್ಲೋ ಅಂತ ಗೊತ್ತಾಗ್ಬಿಡುತ್ತೆ. ಅಸ್ಸಾಂ ಸೋತರೆ, ದಾವಣಗೆರೆ ಸೋತದ್ದೇ ಆದರೆ ಮುಗೀತು ಕತೆ, ಮುಗ್ದೇ ಹೋಯ್ತು. DK ಶಿವಕುಮಾರ್ ಅವರು ಯಾವ ಪ್ರಯತ್ನ ಮಾಡೋದ್ರಲ್ಲಿ ಯಾವ ಅರ್ಥವೂ ಇರೋದಿಲ್ಲ. ಇನ್ನು ಕೇರಳ, ಬಾಗಲಕೋಟೆ, 2ರ ಭವಿಷ್ಯ ಸಿದ್ದರಾಮಯ್ಯನವರ ಭವಿಷ್ಯವನ್ನು ತೀರ್ಮಾನ ಮಾಡುತ್ತೆ. ಅವರ ನಡೆನುಡಿಯಲ್ಲೇ ಗೊತ್ತಾಗ್ತಾ ಇದೆ, ಅವರ ಹೇಳಿಕೆಯಲ್ಲೇ ಗೊತ್ತಾಗ್ತಾ ಇದೆ. ಎಲ್ಲರೂ ಕಾಯ್ತಾ ಇರೋದು ಅದಕ್ಕೆ. ಈ ಚುನಾವಣೆಯ ಫಲಿತಾಂಶ ನಾನು ಹೇಳ್ತೀನಿ ಕೇಳಿ. ಏಪ್ರಿಲ್ 9ನೇ ತಾರೀಕು ಎಲೆಕ್ಷನ್ ನಡೀತಲ್ವಾ, ಇದು ಬೈ ಎಲೆಕ್ಷನ್ 2 ರಾಜ್ಯಗಳಿಗೆ. ಅದಾದ ನಂತರ ಮೇ 4ನೇ ತಾರೀಕು ರಿಸಲ್ಟ್ ಬರುತ್ತೆ. ಈ 2 ಕ್ಷೇತ್ರಗಳದ್ದಷ್ಟೇ ಅಲ್ಲ, 5 ರಾಜ್ಯಗಳದ್ದು ಕೂಡ ಅವತ್ತೇ ರಿಸಲ್ಟ್ ಬರುತ್ತೆ. ಅವತ್ತು ತೀರ್ಮಾನ ಆಗೋಗ್ಬಿಡುತ್ತೆ ಏನು ಅಂತ. ಅದಾದ್ಮೇಲೆ ಟೈಮ್ ತೊಗೋಬೋದು ಅವರು. ಅಂದರೆ ದೆಹಲಿ ಕರ್ಸ್ಕೊಂಡು ಮಾತುಕತೆ ಮಾಡಿ ಆ ಪ್ರೋಸೆಸ್ ಒಂದಷ್ಟು ಸಮಯ ತೆಗೆದುಕೊಳ್ಬೋದು. ಆದರೆ ಈ 2ರದ್ದು ಫಲಿತಾಂಶ ಇದೆಯಲ್ಲ, ಅದು ಅವತ್ತು ಮೇ 4ನೇ ತಾರೀಕು ರಿಸಲ್ಟ್ ಬಂದಾಗ ಗೊತ್ತಾಗೋಗ್ಬಿಟ್ಟಿರುತ್ತೆ ಎಲ್ಲ, ಏನು ಹಣೆ ಬರಹ, ಏನಾಗುತ್ತೆ ಮುಂದೆ, ಕ್ಲಿಯರ್ ಪಿಕ್ಚರ್ ಅವತ್ತು ಸಿಗುತ್ತೆ. ಅದೇ ಕಾರಣಕ್ಕಾಗಿ ಹೈಕಮಾಂಡ್ ಮೆಸೇಜ್ ಕಳಿಸಿರುವಂಥದ್ದು, ಈ ಬಾರಿ ಈ 2 ಫಲಿತಾಂಶ ನಿಮ್ಮ ಭವಿಷ್ಯವನ್ನು ನಿರ್ಧಾರ ಮಾಡುತ್ತೆ. ನಿಮ್ಮ ಶಕ್ತಿ ಮೀರಿ, ನಿಮ್ಮ ಸಾಮರ್ಥ್ಯವನ್ನು ಹೊರಗೆ ಹಚ್ಚಿ ಈಗ ಪ್ರಯತ್ನ ಮಾಡಿ ಗೆಲ್ಲಿ ಅಂತ ಹೇಳಿದ್ದಾರೆ. ಹಾಗೂ ಕ್ಲಿಯರ್ ಆಗಿ ಹೇಳಿದ್ದಾರೆ, ಈ 5 ರಾಜ್ಯಗಳ ಚುನಾವಣೆಯ ನಂತರ ದೆಹಲಿಗೆ ಬನ್ನಿ, ಕುಳಿತು ಅಂತಿಮ ತೀರ್ಮಾನವನ್ನು ಮಾಡೋಣ. ಬಹುಶಃ ಇದೊಂಥರ ಒಂದು ಮೋಟಿವೇಶನ್ನು ಮಾಡಿರ್ಬೋದು ಅವರಿಗೆ, ಮೋಟಿವೇಟ್ ಮಾಡುವಂಥ ಪ್ರಯತ್ನ. ಹಾಗಾದರೂ ಹೆಚ್ಚು ಎಫರ್ಟ್ ಹಾಕಲಿ, ಗೆಲ್ಲಿಸ್ಕೊಂಡು ಬರಲಿ ಅನ್ನುವ ಪ್ರಯತ್ನವೂ ಇದಾಗಿರ್ಬೋದು. ಯಾಕಂದರೆ ಈ ಚುನಾವಣೆಯ ಮಧ್ಯದಲ್ಲಿ ಈ ರೀತಿಯ ಒಂದು ಮೆಸೇಜ್ ಡೆಲ್ಲಿಯಿಂದ ಬರುತ್ತೆ ಅಂದರೆ ಸುಮ್ಮನೆ ಬರಲಿಕ್ಕೆ ಸಾಧ್ಯ ಇಲ್ಲ. ಅದೇ ಕಾರಣಕ್ಕಾಗಿ ಇವತ್ತು ನೀವು ನೋಡ್ತಾ ಇದ್ದೀರಿ, ಹೇಳಿಕೆಗಳಲ್ಲಿ ಏನೆಲ್ಲ ಬದಲಾವಣೆ ಆಗಿದೆ, ಬಾಡಿ ಲ್ಯಾಂಗ್ವೇಜಲ್ಲಿ ಏನು ಬದಲಾವಣೆ ಆಗಿದೆ, ಹೊರಗಡೆ ನೀವು ನೋಡ್ತಾ ಇದ್ದೀರಿ.
ಮತ್ತು ಕೆಲವು ಸ್ಟೇಟ್ಮೆಂಟ್ ಎಲ್ಲ ಬಂದಿದೆ ಬಿಡಿ, ಏನೇನೆಲ್ಲ ಆಗುತ್ತೆ ಅನ್ನೋದು. ಇದು ಮೊದಲೇ ನಿರ್ಧಾರ ಆಗಿತ್ತು. ಈ ಚುನಾವಣೆಗಳು, ಪಂಚರಾಜ್ಯಗಳ ಚುನಾವಣೆ ನಂತರ ಇಬ್ಬರು ಕೂಡ ಪಟ್ಟ ಹಾಕ್ತಾರೆ. ಸಿದ್ದರಾಮಯ್ಯನವರು ನನಗೆ ಸಚಿವ ಸಂಪುಟ ಪುನರ್ರಚನೆಗೆ ಅವಕಾಶ ಕೊಡಿ ಅಂತ ಕೇಳ್ತಾರೆ. ನೋಡಿ, ನಾಯಕತ್ವದ ತೀರ್ಮಾನದ ಜೊತೆಗೆ ಸಚಿವ ಸಂಪುಟದ ಪುನರ್ರಚನೆ ತೀರ್ಮಾನವೂ ಆಗುತ್ತೆ ಈ ಚುನಾವಣೆಗಳ ನಂತರ. ಆಗ ಯಾರೆಲ್ಲ ಸಚಿವ ಸಂಪುಟದಲ್ಲಿ ಇರಬೇಕು, ಯಾರು ಹೊರಗೆ ಬೀಳಬೇಕು, ಅದೂ ತೀರ್ಮಾನ ಆಗೋಗುತ್ತೆ. ಆ ದೃಷ್ಟಿಯಿಂದ ನೋಡೋದಾದರೆ ಕಳೆದ 3 ವರ್ಷಗಳಿಂದ ಏನು ನೀವು ಪ್ರಶ್ನೆಯನ್ನು ಕೇಳ್ತಾ ಇದ್ದೀರಿ, ನಿಮ್ಮ ಕುತೂಹಲ ಕೆರಳಿತ್ತು, ಅದಕ್ಕೆ ಉತ್ತರ ಸಿಗುವ ಸಂದರ್ಭ ಬಂದಿದೆ. ಈ ಚುನಾವಣೆಗಳು, ಪಂಚರಾಜ್ಯ ಚುನಾವಣೆ ಹಾಗೂ 2 ಕ್ಷೇತ್ರಗಳ ಉಪಚುನಾವಣೆ, ಕಡೆಗೂ ರಾಜ್ಯದ ನಾಯಕತ್ವದ ಪ್ರಶ್ನೆಗೆ, ಸಚಿವ ಸಂಪುಟದ ಪುನರ್ರಚನೆ ಪ್ರಶ್ನೆಗೆ, ಕಾಂಗ್ರೆಸ್ನ ನಾಯಕತ್ವದ ಪ್ರಶ್ನೆಗೆ, ಕಾಂಗ್ರೆಸ್ನ ಭವಿಷ್ಯದ ಪ್ರಶ್ನೆಗೆ ಉತ್ತರವನ್ನು ಕೊಡುತ್ತೆ. ಆ ದೃಷ್ಟಿಯಿಂದ ಪಂಚರಾಜ್ಯಗಳ ಚುನಾವಣೆ, ಕೇರಳ ಹಾಗೂ ಅಸ್ಸಾಂ. ಕೇರಳ ಗೆದ್ದರೆ ಸಿದ್ದರಾಮಯ್ಯ, ಅಸ್ಸಾಂ ಗೆದ್ದರೆ ಡಿ ಕೆ ಶಿವಕುಮಾರ್. ಕೇರಳ ಗೆದ್ದರೆ ಸಿದ್ದರಾಮಯ್ಯನವರು ಹೇಗೆ ಹೇಳ್ತಾರೋ ಆ ರೀತಿ ಆಗ್ಬೋದು. ಅಸ್ಸಾಂ ಗೆದ್ದರೆ ಡಿ ಕೆ ಶಿವಕುಮಾರ್ ಸಹಜವಾಗಿ ಬಲಾಢ್ಯರಾಗ್ತಾರೆ, ಬಲಿಷ್ಠರಾಗ್ತಾರೆ, ತಾವು ಹೇಳಿದ ಹಾಗೆ ಆಗಬೇಕು ಅಂತೇಳಿ ಪಟ್ಟು ಹಿಡಿದೇ ಹಿಡಿತಾರೆ. ಆ ದೃಷ್ಟಿಯಿಂದ ಖಂಡಿತವಾಗಿಯೂ ಈ ಚುನಾವಣೆಯ ಫಲಿತಾಂಶ ರಾಜ್ಯ ರಾಜಕಾರಣದ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತೆ. ನಿಮ್ಮ ಪ್ರಕಾರ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು ಈ ಪಟ್ಟದ ಫೈಟ್ನಲ್ಲಿ ಸೋತು ಹೊರಬೀಳ್ತಾರಾ ಅಥವಾ ಸಿದ್ದರಾಮಯ್ಯನವರು ಹೊರಬೀಳ್ತಾರಾ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.